ಯಸ್ಯವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಮಾಣಚ್ಛಿದಂ ಸದಾ. ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ನಾವೆಲ್ಲರೂ ಕೂಡ ಈಗ ಟೀಕಾರಾಯರ ಜಯತೀರ್ಥರ ಮೂಲ ವೃಂದಾವನದ ಸ್ಥಳವಾಗಿರ್ತಕ್ಕಂತಹ ಕಾಗಿಣಿ ತಟ ಈ ಮಳಖೇಡ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಅನೇಕ ಜನ ಈಗಾಗಲೇ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಇಂತಹ ಈ ಪರ್ವಕಾಲ ನಾಳಿನಿಂದ ಪ್ರಾರಂಭವಾಗುತ್ತದೆ. ನಾಳಿನಿಂದ ಅಂದರೆ ಸೋಮವಾರ, ಮಂಗಳವಾರ ಮತ್ತು ಬುಧವಾರ 14, 15, 16 ಈ 3 ದಿನಗಳಲ್ಲಿ ವಿಶೇಷವಾಗಿ ಇಲ್ಲಿ ಶ್ರೀಮದ್ ಜಯತೀರ್ಥರ ಆರಾಧನಾ ಮಹೋತ್ಸವ ಅಂತ ಅನ್ನೋದು ಇಲ್ಲಿ ನೆರವೇರುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ಅನೇಕ ಜನ ಭಕ್ತರು 10,000 ಸಂಖ್ಯೆಯಲ್ಲಿ ಬಂದು ತಾವೆಲ್ಲರೂ ಕೂಡ ಆ ಗುರುಗಳ ದರ್ಶನವನ್ನು ಪಡೆಯುತ್ತಾರೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಅನೇಕ ಭಕ್ತಾದಿಗಳು ತಾವೆಲ್ಲರೂ ಕೂಡ ಇಲ್ಲಿ ಬರಬೇಕು. ಬಂದು ಇಲ್ಲೆಲ್ಲ ಆ ಜಯತೀರ್ಥರ ಮತ್ತು ನಮ್ಮ ಎಲ್ಲ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದಾಗಿ ನಾವೆಲ್ಲರೂ ಕೂಡ ಮಂತ್ರಾಕ್ಷತೆ ಅವರ ಅನುಗ್ರಹವನ್ನು ಪಡೆದು ಮತ್ತು ಅವರ ಮೂಲರಾಮರ ದೇವರ ಪೂಜೆಯನ್ನು ನೋಡುತ್ತಾ ನಾವೆಲ್ಲರೂ ಕೂಡ ಕಣ್ತುಂಬಿಸಿಕೊಳ್ಳೋಣ. ಅಷ್ಟೇ ಅಲ್ಲದೇನೆ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಗಳು ಈಗಾಗಲೇ ಅನೇಕ ವ್ಯವಸ್ಥೆಗಳು ಆಗಿವೆ. ನಮ್ಮ ಗುರುಗಳಾಗಿರ್ತಕ್ಕಂತಹ ಶ್ರೀ ಸತ್ಯಾತ್ಮತೀರ್ಥರ ಅವರ ಅನುಗ್ರಹದಿಂದಾಗಿ ಅವರ ಆದೇಶದಂತೆ ಇಲ್ಲಿನ ಪಂಡಿತರಾಗಿರ್ತಕ್ಕಂತಹ ಪೂಜ್ಯ ವೆಂಕಣ್ಣಾಚಾರ್ಯ ಪೂಜಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಅನೇಕ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಅನೇಕ ವ್ಯವಸ್ಥೆಗಳು ಆಗಿವೆ, ಇನ್ನೂ ಕೂಡ ಕೆಲವು ವ್ಯವಸ್ಥೆಗಳು ಆಗ್ತಾ ಇವೆ. ಆ ರೀತಿಯಲ್ಲಿ ಇಲ್ಲೆಲ್ಲವೂ ಕೂಡ ಸುವ್ಯವಸ್ಥಿತವಾಗಿ ಎಲ್ಲ ಮುದ್ರಾಧಾರಣೆಗಾಗಲಿ ಅಥವಾ ದೇವರ ಪೂಜೆಯ ವೀಕ್ಷಣೆಗಾಗಲಿ, ಇನ್ನು ರಥೋತ್ಸವ, ಇನ್ನು ಅನೇಕ ಕಾರ್ಯಕ್ರಮಗಳು, ಭಜನೆ, ಇನ್ನು ಮಂತ್ರಾಕ್ಷತೆ ಏನೇನು ಇಲ್ಲಿ ಪ್ರತಿ ವರ್ಷದಂತೆ ನಡೆಯುತ್ತೇವೆಯೋ ಮತ್ತು ವಿಶೇಷವಾಗಿ ನಾಳೆಯ ದಿನ 14ನೇ ತಾರೀಕು ಬೆಳಗ್ಗೆ 7:30 ಗಂಟೆಗೆ ತೆಂಗಳಿ ಕ್ರಾಸ್ ಅಂತೇನಿದೆ ಆ ಕ್ರಾಸಿನಿಂದಾಗಿ ವಿಶೇಷವಾಗಿ ಗುರುಗಳಾಗಿರ್ತಕ್ಕಂತಹ ಸತ್ಯಜ್ಞಾನ ವಿದ್ಯಾಪೀಠದ ಕುಲಪತಿಗಳಾದ ಮಾಹುಲಿ ಆಚಾರ್ಯರ ನೇತೃತ್ವದಲ್ಲಿ ಈ ಪಾದಯಾತ್ರೆ ಅಂತನ್ನುವುದು ಇಲ್ಲಿಗೆ ಈ ಟೀಕಾರಾಯರ ಸನ್ನಿಧಾನದವರೆಗೆ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿಯೂ ಕೂಡ ಆ ವಿಶೇಷವಾಗಿರ್ತಕ್ಕಂತಹ ಪಾದಯಾತ್ರೆಯಲ್ಲಿ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕು. ಅನೇಕ ಜನರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಜನೆ, ಪಾರಾಯಣ ಇತ್ಯಾದಿಗಳನ್ನು ಮಾಡ್ತಾ ನಾವೆಲ್ಲರೂ ಕೂಡ ಇಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ, ಎಲ್ಲರೂ ಕೂಡ ತಾವು ಬರಬೇಕು ಅಂತ ಹೇಳ್ತಾ ಆ ಟೀಕಾಕೃತ್ವಾದ ಆ ಪರಮಾತ್ಮನ ಅವರ ಶಿಷ್ಯರಾಗಿರ್ತಕ್ಕಂತಹ ಯಾವ ನಮ್ಮ ಎಲ್ಲ ಕುಲಗುರುಗಳಾಗಿರ್ತಕ್ಕಂತಹ ಶ್ರೀಮದ್ ಅನಂತೀರ್ಥ ಭಗವತ್ಪಾದಾಚಾರ್ಯರು ಅವರ ಶಿಷ್ಯರಾಗಿರ್ತಕ್ಕಂತಹ ಶ್ರೀಮದ್ ಜಯತೀರ್ಥರ ಆರಾಧನಾ ಮಹೋತ್ಸವದಲ್ಲಿ ನಾವೆಲ್ಲರೂ ಬಂದು ಆ ಪುಣ್ಯ ಸ್ಥಳಕ್ಕೆ, ಇಲ್ಲಿ ಮೂಲ ವೃಂದಾವನದ ಸ್ಥಳಕ್ಕೆ ಬಂದು ನಾವೆಲ್ಲರೂ ಕೂಡ ಆ ಗುರುಗಳ ಅನುಗ್ರಹವನ್ನು ಪಡೆಯೋಣ ಅಂತ ಹೇಳ್ತಾ